ಮಿಥುನ ಲಗ್ನದವ್ರಿಗೆ ವ್ಯಾಪಾರ ಮಾರ್ತಕ್ಕಂಥದ್ದು, ಏನಾದ್ರು ಮಾರ್ತಕ್ಕಂಥದ್ದು, ಪದಾರ್ಥ ಇರ್ಬೋದು, ಆಸ್ತಿ ಇರ್ಬೋದು, ಯಾವುದಾದ್ರು ಮಾರ್ತಕ್ಕಂಥ ಒಂದು ವಿಚಾರ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಇದೆಲ್ಲ ಯಾವಾಗವರೆಗೂ ಇರುತ್ತೆ ಅಂತಂದರೆ 1 ತಿಂಗಳಷ್ಟೇ. ಈ ಎಫೆಕ್ಟ್ 1 ತಿಂಗಳು. ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಬಂದಿದ್ರೆ ಮಾತ್ರ ಇದನ್ನು ಆ್ಯಡ್ ಆನ್ ಮಾಡ್ಕೋಬೇಕು ಅಷ್ಟೇ. ಇದನ್ನು ಒಂದು ಟಾಪ್ ಅಪ್ ಅಂತ ನಾವು ಕರಿತೀವಿ. ಅಂದರೆ ಎಲ್ರಿಗೂ ಅಪ್ಲೈ ಆಗಲ್ಲ, ಅವರ ಜಾತಕದಲ್ಲಿ ಅದು ಮಿಥುನ ಲಗ್ನದವರು ಎಲ್ಲರಿಗೂ ಅಪ್ಲೈ ಆಗಲ್ಲ. ಈ ಬೇರೆ ಎಲ್ಲ ವಾಹಿನಿಯಲ್ಲೆಲ್ಲ ಬಂದು ರಾಶಿ ಭವಿಷ್ಯ ಹೇಳ್ತಾರಲ್ಲ, ಅದರಷ್ಟು ಸುಳ್ಳು ಆ ಸುಳ್ಳು ಹೇಳ್ಬಿಟ್ಟು ಸರಸ್ವತಿಗೂ ಮೋಸ ಮಾಡ್ತಾ ಇದ್ದಾರೆ ಅಷ್ಟೇ. ರಾಶಿ ಭವಿಷ್ಯ ಅನ್ನೋದೇ ಸುಳ್ಳು. ರಾಶಿ ಭವಿಷ್ಯ ಇದ್ದುಬಿಟ್ರೆ ಅದು ಏನು 2-1/4 ದಿವಸ ಚಂದ್ರ ಅಲ್ಲೇ ಇರ್ತಾನೆ, ಒಂದೇ ರಾಶಿಯಲ್ಲಿ ಇರ್ತಾನೆ. ಇವತ್ತು ಹೇಳಿದ್ದು ನಾಳೆ ಹೇಳಿದ್ದು ಒಂದೇ ಇರಬೇಕು. ಇವತ್ತೊಂದು ಹೇಳೋದು, ನಾಳೆ ಒಂದು ಹೇಳಿದ್ದು ನಾಡಿದ್ದು ಹೇಳೋದು, ಮತ್ತು ಎಲ್ಲ ರಾಶಿಯವ್ರದ್ದು ಸುಮ್ಮನೆ ಒಂದು ಕಡೆ ಬರೆದಿಟ್ಕೊಳ್ಳಿ, ಒಬ್ಬೊಬ್ಬನು ಒಂದೊಂದು ಥರ ಹೇಳಿರ್ತಾನೆ. ಒಂದೊಂದು ವಾಹಿನಿಯಲ್ಲೂ ಒಬ್ಬೊಬ್ಬರು ಹೇಳಿರ್ತಾರೆ, ಒಂದೊಂದು ಯೂಟ್ಯೂಬ್ ಚಾನಲ್ಲೂ ಒಂದೊಂದು ಹೇಳಿರ್ತಾರೆ. ಇಂಡಿಯಾದ ಪೂರ್ತಿ ತಗೊಳ್ಳಿ, ಚಿತ್ರ ವಿಚಿತ್ರ. ಒಬ್ಬನು ಸತ್ತೋಗಿರ್ತಾನೆ ಅಂತ ಹೇಳ್ತಾರೆ, ಒಬ್ಬರು ಬದುಕಿರ್ತಾನೆ ಅಂತ ಹೇಳ್ತಾರೆ, ಒಬ್ಬರು ಓಡೋಗಿದ್ದಾನೆ ಅಂತ ಹೇಳಿದ್ರು ಮಲ್ಲೇ ಇರ್ತಾನೆ ಅಂತ ಇನ್ನೊಬ್ಬ ಹೇಳ್ತಾನೆ. ಸೇಮ್ ರಾಶಿಗೆ ಇವತ್ತು ಆನಂದ, ಇವತ್ತು ಬಾಸಿಂದ ಆನಂದ ಅಂತ ಹಾಕಿರ್ತಾನೆ, ಇನ್ನೊಬ್ಬ ಬಾಸಿಂದ ಬಯಸ್ಕತಾನೆ ಅಂತ ಹೇಳ್ತಾನೆ. ಯಾರ್ಯಾರಿಗೆ ಏನೇನು ಅಪ್ಲಿಕಬಲ್ ಆಗುತ್ತೋ ಎಲ್ಲ ಅದು ಅವ್ರವ್ರಿಗೆ ಮನಸ್ಥಿತಿಗೆ ಬಂದಿರತಕ್ಕಂಥದ್ದೇ ರಾಶಿ ಫಲ. ಯಾವಾಗಿಂದ ಈ ರಾಶಿ ಫಲದ ಹುಚ್ಚಿಡಿತೋ ಗೊತ್ತಿಲ್ಲ, ಆವಾಗಿಂದನೂ ಕೂಡ ಈ ರಾಶಿ ಫಲದಲ್ಲಿ ಬರ್ತಕ್ಕಂಥ ವಿಚಾರಗಳೆಲ್ಲ ಸುಳ್ಳೆ. ಒಂದು ಎನರ್ಜೀಸ್ ಅಂತ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎನರ್ಜೀಸ್ ಮೇಲೆ ಅಸ್ಟ್ರಾಲಜಿ ವರ್ಕ್ ಆಗುತ್ತೆ. ಅಸ್ಟ್ರಾಲಜಿ ಸುಳ್ಳು ಅಂತ ಹೇಳಿದವರು ಡಿಬೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಯಾರು ಚಾಲೆಂಜ್ ಮಾಡ್ತೀರಾ? ನ್ಯೂಮರಾಲಜಿ ಸುಳ್ಳು ಅಂತ ಬೇಕಾದಷ್ಟು ನಿದರ್ಶನ ಕೊಡ್ತೀನಿ. ನ್ಯೂಮರಾಲಜಿಯಷ್ಟು ವರ್ಸ್ಟ್ ಇನ್ನೊಂದಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಏನು ಡೇಟಮ್ಮ? 18. ಇವತ್ತು ಹುಟ್ಟಿದವ್ರದ್ದೆಲ್ಲ 9 ಅಂತ ಹೇಳ್ತಾರೆ. 9ರಲ್ಲಿ ಸೌಮ್ಯವಾಗಿರೋರು ಇರ್ತಾರೆ, ಕೋಪ ಮಾಡೋರು ಇರ್ತಾರೆ, ಬಡವರು ಇದ್ದಾರೆ, ಶ್ರೀಮಂತರು ಇರ್ತಾರೆ. ಇವತ್ತು ಈ ತಾರೀಕಿನಲ್ಲಿ ಹುಟ್ಟೋನು ಶ್ರೀಮಂತದ ಮನೇಲಿ ಹುಟ್ಟಿದ್ರೆ ಅವ್ನು ಯಾವಾಗಲೂ ಹೆಚ್ಚು ಕಮ್ಮಿ ಶ್ರೀಮಂತವಾಗೇ ಇರ್ತಾನೆ ಲಾಸ್ಟ್ವರೆಗೂ, ಆಸ್ತಿ ಗೀಸ್ತಿ ತಾತೆ ಆಸ್ತಿ ಮಾಡಿದಾಗ. ಇನ್ನೊಬ್ಬ ಇದೇ ಡೇಟಲ್ಲಿ ಯಾರೋ ಬಡವ್ರ ಮನೇಲಿ ಹುಡ್ತಾನೆ ಅದು. ಆದರೆ ನಮ್ಮ ಲಗ್ನ ಇದೆಯಲ್ಲ, ಲಗ್ನದಿಂದ ಬರ್ತಕ್ಕಂಥ ಎವ್ರಿ 4 ಸೆಕೆಂಡ್ಸ್ಗೆ ಜ್ಯೋತಿಷ್ಯ ಚೇಂಜ್ ಆಗುತ್ತೆ. 4 ಸೆಕೆಂಡ್ಸ್. ಈ ನ್ಯೂಮರಾಲಜಿ ಎಲ್ಲ ಬರೀ ಬಂಡಲ್ಲೇ. ನ್ಯೂಮರಾಲಜಿ ಇಟ್ಕೊಂಡೇ ಫೇಮಸ್ ಆಗಿಬಿಟ್ಟವ್ರು ಕೆಲವು ಜನ. ನ್ಯೂಮರಾಲಜಿ ಇಟ್ಕೊಂಡೇ ಆ ನಂಬರ್ ಇಟ್ಕೊಂಡೇ ಫೇಮಸ್ ಆಗೋರೆ. ಅದಕ್ಕೆ ಹಿಂದೆ ಓಡೋಗೋರು ಹುಚ್ಚರೆ ಅಂತ ಹೇಳ್ತೀನಿ. ಯಾಕಂದರೆ ಬರೀ ಬೋಗಸ್ಸೇ ಅದು. 1 to 9 ನಂಬರ್ಸಲ್ಲಿ ಏನೂ ಇಲ್ಲ. ಅದನ್ನು ಜಸ್ಟ್ 5%ಗೆ ಗಾಡಿಗೆ ನಂಬರ್ಗೆ ಯೂಸ್ ಮಾಡ್ಕೋಬೇಕಷ್ಟೆ. ಎಷ್ಟು ನಂಬರ್ ನಿಮಗೆ 8 ತೋರಿಸ್ತೀನಿ. 30 ವರ್ಷದಿಂದ ಗಾಡಿ ಓಡ್ತಾ ಇದೆ, 8 ಇದೆ ಲಾಸ್ಟಲ್ಲಿ. ಯಾರು ಹೇಳಿ 8 ಇದು ಬಿಟ್ಟರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ಟೋಟಲ್ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಎಂಡಿಂಗಲ್ಲಿ ಬಂದರೂ ಕೂಡ ಟೋಟಲ್ ಇಂಪಾರ್ಟೆಂಟ್ ಆಗುತ್ತೆ. 8 ಬಂದರೂ ಕೂಡ ಆ ಮಾಲೀಕಂದು ಕಾಂಬಿನೇಷನಲ್ಲಿ 8 ಏನಾದ್ರು ಲಕ್ಕಿ ಆಗಿಬಿಟ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಒಳಗಡೆ ಹೋಗಬೇಕು. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥ ಪಿಕ್ಚರ್ ಅದ್ಭುತವಾಗಿದೆ. ಇದು ಒಂದು ನಕ್ಷತ್ರ ಸೂರ್ಯ, ಇದರಿಂದೇ ಬರ್ತಕ್ಕಂಥ ಒಂದು ಏನಂತಾರೆ, ಒಂದು ನಕ್ಷತ್ರದ ಪುಂಜದಿಂದ ಬರ್ತಕ್ಕಂಥದ್ದು ತುಲಾ ಸಂಕ್ರಮಣ. ಭಾಳ ವಿಶೇಷ, ಭಾಳ ಶಕ್ತಿಶಾಲಿಯಾಗಿರುತ್ತೆ. ಪ್ರಕೃತಿಯಲ್ಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ. ಗುರುಜಿ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ,